ಕನ್ನಡ ಸಾಂಸ್ಕೃತಿಕ ವೇದಿಕೆ ಪ್ರೈಡ್ ಎನ್ಚಾಂಟ ಆಯೋಜನೆ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದ ಕ್ರೀಡೋತ್ಸವದ ವಿಜೇತರ ವಿತರಣಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಇಂದು ಕನ್ನಡಾಂಬೆಯ ಮಹೋತ್ಸವ, ಕನ್ನಡ ನಾಡು ನುಡಿಯ ವೈಭವದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಗೆ ಆಗಮಿಸಿರುವ ಎಲ್ಲ ಕನ್ನಡಾಭಿಮಾನಿಗಳಿಗೆ ಸ್ವಾಗತ, ಸುಸ್ವಾಗತ. ಅಂಬಾತನಯ ಹೇರಂಬಾ ಕರುಣಾಂಬುದೇ ತವ ಚರಣಾಂಬುಜ ಕೆರಗುವೆ. ಕನ್ನಡ ತಾಯಿಯ ಸ್ಮರಣೆಯ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ನಾಡಗೀತೆಯೊಂದಿಗೆ ಮುಂದುವರಿಸೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ನೆರೆದಿರುವಂಥ ಈ ಪ್ರೈಡ್ ಎನ್ಚಾಂಟ ವಸತಿ ಸಮುಚ್ಚಯದ ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಪುಟಾಣಿ ಮಕ್ಕಳೇ, ನಾವೆಲ್ಲರೂ ಇಂದು ಕನ್ನಡ ರಾಜ್ಯೋತ್ಸವದ ಆಚರಣೆಯ ಶುಭ ಸಂದರ್ಭದಲ್ಲಿ ಇಲ್ಲಿ ಸೇರಿದ್ದೇವೆ. ಧಾರಾವಾಹಿ ಕಲಾವಿದರು ಹಾಗೂ ಚಲನಚಿತ್ರ ನಟಿಯಾಗಿ ಖ್ಯಾತರಾಗಿರುವ ಶ್ರೀಮತಿ ಸುಧಾ ಬೆಳವಾಡಿಯವರು, ಇನ್ನೊಬ್ಬರು ನಮ್ಮ ಜೊತೆ ಅತಿಥಿಯಾಗಿ ಇರುವವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದರ ವಿಜ್ಞಾನಿಯಾಗಿದ್ದು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಶ್ರೀಮತಿ UN ವಸಂತಕುಮಾರಿಯವರು. ಪ್ರತಿ ವರ್ಷವೂ ನಮ್ಮ ಸಹ ನಿವಾಸಿಗಳಲ್ಲಿ ಒಬ್ಬರನ್ನು ಅವರ ಕ್ಷೇತ್ರದಲ್ಲಿ ಮಾಡಿರುವಂಥ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ನಾವು ಹೆಮ್ಮೆಯ ಕನ್ನಡಿಗ ಅಂತ ಅವರನ್ನು ಸನ್ಮಾನಿಸುವುದು ವೇದಿಕೆಯ ಸಂಪ್ರದಾಯವಾಗಿತ್ತು. ಈ ಒಂದು ಸಂಪ್ರದಾಯವನ್ನು ನಾವು ಕಳೆದ 4 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ವೇದಿಕೆಯಿಂದ ಸನ್ಮಾನಿಸಲ್ಪಡುವವರು ನಮ್ಮ ಸಹ ನಿವಾಸಿ ಇಸ್ರೋದ ವಿಜ್ಞಾನಿ ಅವಿನಾಶ್ ಎಂ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಹಾಗೂ ವೇದಿಕೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾನು ಹೇಳುತ್ತಾ ಇದ್ದೇನೆ. ನಮ್ಮ ವಸತಿ ಸಮುಚ್ಚಯದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸೆಂತೂರನ್ ಕೆ ಮತ್ತು ಇತರ ಪದಾಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಹೇಳುತ್ತೇನೆ. ಇಷ್ಟರವರೆಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ಕೊಟ್ಟಿರುವಂಥ ಸಹಕಾರಕ್ಕೆ ವಂದಿಸುತ್ತಾ ಇನ್ನೊಮ್ಮೆ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರವನ್ನು ನೀವು ಕೊಡಬೇಕು. ವೇದಿಕೆಯ ವತಿಯಿಂದ ಇನ್ನೂ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳು ಮುಂದಿನ ದಿವಸದಲ್ಲಿ ನಾವು ನಡೆಸುವಂತಾಗಬೇಕು ಎಂದು ಆಶಿಸುತ್ತಾ ನಿಮಗೆಲ್ಲರಿಗೂ ಒಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಹೇಳುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಭುವನೇಶ್ವರಿ. ಎಲ್ರಿಗೂ ಸ್ವಾಗತ ಕನ್ನಡ ಸಾಂಸ್ಕೃತಿಕ ವೇದಿಕೆ ಕಡೆಯಿಂದ. ಸೊ ವಾರ್ಷಿಕ ವರದಿ ಫಾರ್ 2023 ಮತ್ತು 2024ಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿಯನ್ನು ನಾನು ಹೇಳಲಿದ್ದೇನೆ. ಮೈಸೂರು ದಸರಾವು ನಮ್ಮ ಕರ್ನಾಟಕದ
ನಾಡ ಹಬ್ಬ. ಈ ಹಬ್ಬವನ್ನು ಗೊಂಬೆ ಹಬ್ಬವೆಂದೂ ಕರೆಯುತ್ತಾರೆ. ನಮ್ಮ ಪ್ರೈಡ್ ಕನ್ನಡ ಸಾಂಸ್ಕೃತಿಕ ವೇದಿಕೆಯು ಗೊಂಬೆ ಹಬ್ಬ ಸ್ಪರ್ಧೆಯನ್ನು ಪ್ರತಿ ವರ್ಷ ಆಯೋಜಿಸಲು ನಿರ್ಧರಿಸಿದೆ. ಈ ವರ್ಷದ ಸ್ಪರ್ಧೆಯ ಚಿತ್ರಗಳನ್ನು ನೀವು ವಿಡಿಯೋಗಳನ್ನು LED ಪರದೆಯ ಮೇಲೆ ನೋಡುತ್ತಿರಬಹುದು ಅಲ್ಲವೇ? ಈಗ ಈ ವರ್ಷದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನಗಳನ್ನು ನೀಡಲಾಗುವುದು. 1ನೆಯ ಬಹುಮಾನ ಶ್ರೀಮತಿ ನಾಗವೇಣಿ ಸತೀಶ್ G503. 2ನೆಯ ಬಹುಮಾನ ಶ್ರೀಮತಿ ವೀಣಾ HS F304. 3ನೆಯ ಬಹುಮಾನ ಶ್ರೀಮತಿ ಶೋಭನಾ ಸಂತೋಷ್ E404. ಮುಂದಿನ ಕಾರ್ಯಕ್ರಮ ವಾರ್ತೆ ಓದುವುದು ಅಂತಾಕ್ಷರಿ ಆಶುಭಾಷಣ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈಗ ವಾರ್ತೆ ಓದುವುದಕ್ಕೆ ಮೊದಲನೇ ಬಹುಮಾನ ಸುಮನ್ GE604. 2ನೇ ಬಹುಮಾನ ಜಯಶ್ರೀ ಕಲ್ಕುಂದ್ರಿ B202. 3ನೇ ಬಹುಮಾನ ಶ್ರೀದೇವಿ A803. ಆಶುಭಾಷಣ ಸ್ಪರ್ಧೆ ವಿಜೇತರನ್ನು ಘೋಷಣೆ ಮಾಡ್ತೇವೆ. ಮೊದಲನೇ ಬಹುಮಾನ ಸಂದೀಪ್ B702 ಮೊದಲನೇ ಬಹುಮಾನ. 2ನೇ ಬಹುಮಾನ ಜಯಶ್ರೀ ಕಲ್ಕುಂದ್ರಿ B202. 3ನೇ ಬಹುಮಾನ ಸುರೇಖಾ ಕುಲಕರ್ಣಿ C603. ಈಗ ಅಂತಾಕ್ಷರಿ ಸ್ಪರ್ಧೆಯ ವಿಜೇತರನ್ನು ನಾವು ಕರೆಯಲಿದ್ದೇವೆ. ಮೊದಲನೇ ಬಹುಮಾನ ಟೀಮ್ ಕದಂಬ. ಎಲ್ಲರೂ ಬರಬೇಕು, ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೇನೆ. ಅಂತಾಕ್ಷರಿ 2ನೇ ಬಹುಮಾನ ಟೀಮ್ ಚಾಲುಕ್ಯ. ಸ್ವಲ್ಪ ಚಪ್ಪಾಳೆ ಹೊಡೀರಿ. 3ನೇ ಬಹುಮಾನ ಟೀಮ್ ತುಂಗ. ಒಂದು ವಿಶೇಷ ಬಹುಮಾನವಿದೆ. ಮೊನ್ನೆಯಷ್ಟೇ ನಡೆದ ವಾರ್ತೆ ಓದುವ ಹಾಗೂ ಆಶುಭಾಷಣ ಸ್ಪರ್ಧೆಯಲ್ಲಿ ಕನ್ನಡೇತರರಾದ ನವೀನ್ ಛಜ್ಜರ್ ಅವರು ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರ ಅಪಾರ ಕನ್ನಡಾಭಿಮಾನಕ್ಕೆ ಹಾಗೂ ಸ್ಪಷ್ಟ ಕನ್ನಡ ನುಡಿಗಳಿಗೆ ಅವರಿಗೊಂದು ವಿಶೇಷ ಬಹುಮಾನ ಕೊಟ್ಟು ಆದರಿಸೋಣ. ಮುಂಬರುವ ದಿನಗಳಲ್ಲಿ ಹೀಗೆ ಮತ್ತಷ್ಟು ಕನ್ನಡೇತರರು ಭಾಗವಹಿಸಿ 2023-24ನೇ ಸಾಲಿನಲ್ಲಿ ಪ್ರೈಡ್ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ನಡೆದ ಅನೇಕ ಕಾರ್ಯಕ್ರಮಗಳ ಇಂಚರ ಪುಸ್ತಕದ ಬಿಡುಗಡೆ ಇಂದು ಮುಖ್ಯ ಅತಿಥಿಗಳು ಮಾಡಲಿದ್ದಾರೆ. ಇಂಚರ 2024 2024ರ 2ನೇ ಸಂಚಿಕೆಯನ್ನು ನಾವು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಇದೊಂದು ನಮ್ಮ ಎಲ್ಲ ಕಾರ್ಯಕ್ರಮಗಳ ಒಂದು ಇಣುಕು ನೋಟವಾಗಿದೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಈ ಒಂದು ಸಂಚಿಕೆಗೆ ಕೊಡುಗೆ ನೀಡ್ತೀರಾ ಅಂತ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಗಣೇಶ ಚತುರ್ಥಿಯ ಅಂಗವಾಗಿ ನಡೆದ ಚಿತ್ರ ನೋಡಿ ಶೀರ್ಷಿಕೆ ರಚಿಸಿ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಶ್ರೀಮತಿ ಜಯಶ್ರೀ ಕಲ್ಕುಂದ್ರಿ ಅವರಿಗೆ. ಬರೆದಿರುವ ಶೀರ್ಷಿಕೆ ಮೂಷಕ ನನ್ನ ಆಸನದೊಂದಿಗೆ ಹೊರಟಿರುವಿನಿ ಎತ್ತ, ನನ್ನ ಸಿಂಹಾಸನದತ್ತ ಹರಿಸಬೇಡ ನಿನ್ನ ಚಿತ್ತ. ದ್ವಿತೀಯ ಬಹುಮಾನ ಶ್ರೀಮತಿ ಸವಿತಾ ಸುರೇಶ್ ರವರಿಗೆ. ಅವರು ಬರೆದಿರುವ ಶೀರ್ಷಿಕೆ ಓ ನನ್ನ ಮೂಷಿಕ ನಾನಿನ್ನ ಪೋಷಕ, ನೀಡು ನನ್ನ ಪೀಠ ಕೊಡದೆ ನಿನಗೆ ಕಾಟ. ಎರಡನೇ ಬಹುಮಾನ ಪಡೆದಿರುವುದು ಸವಿತಾ ಸುರೇಶ್. 3ನೇ ಬಹುಮಾನ ಶ್ರೀ ಗಣೇಶ್ ಕಾಮತ್ರವರಿಗೆ. ಶೀರ್ಷಿಕೆ ನಿಲ್ಲೋ ನಿಲ್ಲೋ ಇಲಿರಾಯ, ಎಲ್ಲಿಗೆ ಓಡುವೆ ಮಹಾರಾಯ, ದಿಂಬದು ನನ್ನದು ಮಹನೀಯ, ಚವತಿಗೆ ಬೇಕು ತಾರಯ್ಯ. 3ನೇ ಬಹುಮಾನ. 4ನೇ ಬಹುಮಾನ ಅಥವಾ ಸಮಾಧಾನಕರ ಬಹುಮಾನವಾಗಿ ಶ್ರೀಮತಿ ಪರಿಮಳ ಕುಲಕರ್ಣಿಯವರಿಗೆ. ಶೀರ್ಷಿಕೆ ಆತುರವೇಕೆ ಮೋಷಿಕ, ಮೆತ್ತನೆ ದಿಂಬನು ಪಿಡಿದೊಡುವೆ ಎಲ್ಲಿಗೆ, ಇನ್ನೆಲ್ಲಿಹುದು ವಿರಾಮ ನನಗೆ, ಹೊರಡಬೇಕು ನಾವಿನ್ನು ಭೂಲೋಕದ ಮನೆಗೆ. ಸಮಾಧಾನಕರ ಬಹುಮಾನ.
ಮತ್ತೊಂದು ಸಮಾಧಾನಕರ ಬಹುಮಾನ ಶ್ರೀಮತಿ ಸುಮಂಜಿ ಅಂದರೆ ನನಗೆ. ನಿಲ್ಲೋ ಮೂಷಿಕ ನಿನಗಿದು ಆಟ, ಓಟ ಬಾರದ ನನಗೆ ಪ್ರಾಣ ಸಂಕಟ, ಇಳಿಸದಿರು ನನ್ನ ತೂಕ ನಾನದಿರ ಪ್ರತೀಕ. ಇಂದು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಆಗಮಿಸಿರುವ ಕನ್ನಡದ ಮೇರು ನಟಿ ಶ್ರೀಮತಿ ಸುಧಾ ಬೆಳವಾಡಿ ಇವರನ್ನು ನಿಮಗೆ ಪರಿಚಯಿಸಲು ತುಂಬ ಸಂತೋಷವಾಗುತ್ತಿದೆ. ಅಚ್ಚ ಕನ್ನಡದ ಸ್ವಚ್ಛ ಕಲಾವಿದೆ ಸುಧಾ ಬೆಳವಾಡಿ. ಕನ್ನಡ ಕಲಾ ರಸಿಕರ ಮನದಲ್ಲಿ ನೆಲೆಸಿದ್ದಾರೆ ಮನೆ ಮಾಡಿ. ಕಿರುತೆರೆ ಸಿನಿ ದಿಗ್ಗಜರೇ ಇವರ ಒಡನಾಡಿ, ಇವರ ನೈಜ ನಟನೆಯೇ ಚಿತ್ರದ ಜೀವನಾಡಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಹಬ್ಬದ ಶುಭಾಶಯಗಳು. ಗುಂಪಾಗಿ ಒಟ್ಟಿಗೆ ಎನಿವೇ ಯು ಆರ್ ಆಲ್ ಇನ್ ಎ ಗೇಟೆಡ್ ಕಮ್ಯುನಿಟಿ, ಒಟ್ಟಿಗೆ ನಾಟಕ ನೋಡಿ, ಚರ್ಚೆ ಮಾಡಿ, ನಮ್ಮ ಸಿನಿಮಾ ಪ್ರೋತ್ಸಾಹಿಸಿ, ನಮ್ಮ ಕನ್ನಡ ಪುಸ್ತಕಗಳನ್ನ ಓದಿ, ನಮ್ಮ ಕವನಗಳನ್ನ ಓದಿ, ಎಷ್ಟೊಂದು ಚಟುವಟಿಕೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಈ ಕನ್ನಡ ಹಬ್ಬ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೆ ಒಂದು ಇಂಚರ ಅಂತ ಒಂದು ಪುಸ್ತಕ ಬೇರೆ ತರ್ತಾ ಇದ್ದೀರಾ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಸೊ ಮಾತೃಭಾಷೆ ತುಂಬ ಮುಖ್ಯ, ಅದನ್ನು ಆಲಿಸಿ ಆರಾಧಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಮ್ಮೆಲ್ಲರಿಗೂ ಇಲ್ಲಿ ಕರೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಅವಿನಾಶ್ ಎಂ ಇವರ ನೇತೃತ್ವದಲ್ಲಿ ಇಸ್ರೋ EOS 8 ಉಪಗ್ರಹವನ್ನು 17ನೇ ತಾರೀಕು ಆಗಸ್ಟ್ಗೆ ಯಶಸ್ವಿಯಾಗಿ ಹಾರಿಸಲಾಯಿತು. ಇದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಈ ಹುದ್ದೆಯನ್ನು ಅತಿ ಕಿರಿಯ ವಯಸ್ಸಿನಲ್ಲಿ ಅಲಂಕರಿಸಿದ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಅವರು ಸದ್ಯದಲ್ಲಿ ನಮ್ಮ ಪ್ರೈಡ್ ಎನ್ಚಾಂಟದಲ್ಲಿ G 903 ಅವರು ತಮ್ಮ ಪತ್ನಿ, ತಂದೆ ತಾಯಿ ಮತ್ತು 2 ಹೆಣ್ಮಕ್ಳ ಜೊತೆಗೆ ಇಲ್ಲಿ ವಾಸ ಮಾಡ್ಯಾರ. ದಯವಿಟ್ಟು ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪಡೆಯುತ್ತಿರುವ ಅವಿನಾಶ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಇವರು ನಮ್ಮ ಹೆಮ್ಮೆಯ ಕನ್ನಡಿಗ. ಆಗಸ್ಟ್ 17ರಂದು ಉಡಾವಣೆ ಮಾಡಿದ 100ನೇ ಸ್ಯಾಟಲೈಟ್ನ ಹಾರಿಸಲು ಇವರ ಅಪೂರ್ವವಾದ ಸಾಧನೆ ಇದೆ. ಪ್ರೈಡ್ ಎನ್ಚಾಂಟ ಕನ್ನಡ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರು, ಸಚಿವರು ಮತ್ತು ಅನ್ಯ ಸದಸ್ಯರಿಗೆ ನನಗೆ ಈ ಮಂಚಿನ ಮೇಲೆ ಕರೆದು ಈ ಸನ್ಮಾನ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಸೊ ನನಗೆ EOS 08 ಸ್ಪೇಸ್ ಕ್ರಾಫ್ಟ್ ರಿಯಲೈಸ್ ಮಾಡಲು ಆಪರ್ಚುನಿಟಿ ಬಂತು. ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ಆಲ್ಸೋ ಥ್ಯಾಂಕ್ಫುಲ್ ಟು ಇಸ್ರೋ ಕಿ ಆ ಯಂಗ್ ಏಜಲ್ಲಿ ನನಗೆ ಆ ಆಪರ್ಚುನಿಟಿ ಕೊಟ್ಟರು. ಬಟ್ ಇಟ್ ವಾಸ್ ಈಕ್ವಲಿ ಎ ಚಾಲೆಂಜಿಂಗ್ ಆಪರ್ಚುನಿಟಿ ಆ್ಯಂಡ್ ವಿತ್ ಸಪೋರ್ಟ್ ಆಫ್ ಫ್ಯಾಮಿಲಿ ಆ್ಯಂಡ್ ಆಫೀಸ್ ಐ ಕುಡ್ ಕಂಪ್ಲೀಟ್ ಇಟ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಸೊ ನನ್ನ ಮಾತೃಭಾಷೆ ಸಿಂಧಿ ಆಗಿದ್ರು, ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ಸೊ ಬೆಂಗಳೂರು ಮತ್ತು ಕರ್ನಾಟಕ ನನಗೆ ಸ್ವರ್ಗಕ್ಕಿಂತನೂ ಹೆಚ್ಚು ಅಂತ ಹೇಳ್ಬೋದು. ನನ್ನ ಎಸೆಂಟಲ್ಲಿ ನಿಮಗೆ ಅನಿಸ್ತಿರ್ಬೋದು ಇಟ್ ಈಸ್ ನಾಟ್ ಪ್ಯೂರ್ ಕನ್ನಡ. ನಾನು ಕನ್ನಡ ಓದಿದ್ದೀನಿ, ಬರ್ತಿದ್ದೀನಿ, ಬಟ್ ಈಗ ಇಸ್ರೋ ಅಲ್ಲಿ ಅಷ್ಟು ಕನ್ನಡ ನಾವು ಕಮ್ಯುನಿಕೇಷನಿಗೆ ಬಳಸ್ತಿಲ್ಲ. ಸೊ ಆ ಟಚ್ ಹೋಗಿದೆ. ಬಟ್ ಸ್ಟಿಲ್ ಬೈ ಹಾರ್ಟ್ ಐ ಆಮ್ ಅ ಕನ್ನಡಿಗ, ಬೈ ಬರ್ತ್ ಐ ಆಮ್ ಅ ಕನ್ನಡಿಗ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ UN ವಸಂತಕುಮಾರಿ ಅವರ ಕಿರುಪರಿಚಯ. UN ವಸಂತಕುಮಾರಿಯವರು ನಮ್ಮ ದೇಶದ ಪ್ರತಿಷ್ಠಿತ ಹಾಗೂ ಹೆಮ್ಮೆಯ ಸಂಸ್ಥೆಗಳಲ್ಲಿ ಒಂದಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISROದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಈಗ ನಿವೃತ್ತರಾಗಿದ್ದಾರೆ. ವಸಂತಕುಮಾರಿ ಅವರು ISROದಲ್ಲಿನ 35 ವರ್ಷಗಳ ಸೇವಾ ಸಮಯದಲ್ಲಿ ಉಪಗ್ರಹ ಉಡಾವಣೆಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ತಿಂಗಳೆಲ್ಲ ನವೆಂಬರ್ ತಿಂಗಳೆಲ್ಲ ರಾಜ್ಯೋತ್ಸವ ಮಾಡ್ತೀವಿ ನಾವು, ಅಲ್ಲಿಗೆ ಬಿಟ್ಬಿಡಬಾರ್ದು. ಅಟ್ಲೀಸ್ಟ್ ನಮ್ಮ ಮನೆಗಳಲ್ಲಿ ನಾವು ಕನ್ನಡನ ಮಾತಾಡೋದನ್ನು, ಮಕ್ಕಳ ಜೊತೆ ಮಾತಾಡೋದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೀವೆಲ್ಲ ಮಾಡ್ತಾಯಿದ್ದೀರಾ. ಈ ಒಂದು ಪ್ರೈಡ್ ಎನ್ಚಾಂಟ ಕನ್ನಡ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮಗಳನ್ನು ಕೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಇಸ್ರೋನಲ್ಲಿ ನಾವು ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ರಾಜ್ಯೋತ್ಸವದಲ್ಲಿ. ಅದು ಜಸ್ಟ್ 2 ಮಾತು ಹೇಳ್ತೀನಿ, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ.
ರಾಜ್ಯೋತ್ಸವಕ್ಕೋಸ್ಕರ ಬೇರೆಯವರೆಲ್ಲ ಏನೇನೋ ಮಾಡ್ತಾರೆ. ನಾವು ಇವರನ್ನು ಕರೆಸ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಇದೆಲ್ಲ ಇರುತ್ತೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಎಲ್ಲನೂ ಕನ್ನಡದಲ್ಲಿ ಮಾತಾಡೋದು, ಕನ್ನಡೇತರರಿಗೆ ಬೇರೆ, ಕನ್ನಡದವರಿಗೆ ಬೇರೆ ಎಲ್ಲ. ಬಟ್ ನಾವೊಂದು ಯುನೀಕಾಗಿ ಮಾಡ್ತಾ ಇರೋದೇನು ಅಂತಂದರೆ, ಉಪಗ್ರಹಗಳ ಬಗ್ಗೆ ಕನ್ನಡನಲ್ಲಿ ಪುಸ್ತಕ ಬರೆಯೋದು. ನಮ್ಮ ಸಹೋದ್ಯೋಗಿಗಳೇ ಅವರ ಕೆಲಸಗಳ ಮಧ್ಯೆ 24 ಗಂಟೆ ಕೆಲಸ ಮಾಡಿದ್ರು ಸಾಲದು ಇಸ್ರೋನಲ್ಲಿ. ಅಂಥದ್ರಲ್ಲೂ ಕನ್ನಡದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಅರ್ಥವಾಗೋ ಹಾಗೆ ಸರಳ ಕನ್ನಡದಲ್ಲಿ ಉಪಗ್ರಹಗಳ ಬಗ್ಗೆ ಅದರ ಕೆಲಸ ಮಾಡೋದು ಹೇಗೆ, ಅದರಲ್ಲಿ ಏನೇನಿರುತ್ತೆ ಬರೆದು ಅದನ್ನು ಕರ್ನಾಟಕದಲ್ಲಿರುವಂತಹ ಎಲ್ಲ ಕನ್ನಡ ಮೀಡಿಯಂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚುವುದು, ಆ ಲೈಬ್ರರಿಗಳಿಗೆ ಕೊಡುವುದು, ಇದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಎಲ್ಲ ಉಪಗ್ರಹಗಳ ಬಗ್ಗೆನೂ ಬರೆದಿದ್ದೀವಿ ನಾವು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಾನು ಎಲ್ಲ ದೇಶಗಳನ್ನು ನೋಡಿ ಬಂದಿದ್ದೀನಿ. ನೋಡೋಕ್ಕೆ ಚೆನ್ನಾಗಿದೆ ಎಲ್ಲ, ಆದರೆ ಇರೋದಕ್ಕೆ ನಮ್ಮ ಕನ್ನಡ ನಾಡು, ನಮ್ಮ ಬೆಂಗಳೂರೇ ಚೆನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಂದ್ರೆ ಅದಕ್ಕೆ ಕಾರಣ ಅದರ ಆಯೋಜಕರು ಹಾಗೂ ಸ್ವಯಂ ಸೇವಕರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ನಿಸ್ವಾರ್ಥವಾಗಿ ದುಡಿದು ಎಲ್ಲ ಸ್ವಯಂ ಸೇವಕರಿಗೆ ಅಭಿನಂದನೆಗಳು. ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕು. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿಸಲು ಶ್ರಮಿಸಿದ ನಮ್ಮ ಪ್ರೈಡ್ ಎನ್ಚಾಂಟ ಕನ್ನಡ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡಿದ ಶ್ರೀಮತಿ ಸುಮನ್ ರವರಿಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೈಡ್ ಎನ್ಚಾಂಟ ನಿವಾಸಿಗಳಾದ ಈ ಮಕ್ಕಳಾದ ಪ್ರದರ್ಶನಕ್ಕೆ ಚಪ್ಪಾಳೆಯೊಂದಿಗೆ ಅವರ ನೃತ್ಯ ಪ್ರದರ್ಶನ ಶುರುವಾಗಲಿದೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ದಿಮಿತ ದಿಮಿಕಿಯನು ತಗರಿಯಾಡಿದನೆ, ತತ್ತ ದಿಮಿತ ದಿಮಿಕಿಯನು ತಗರಿಯಾಡಿದನೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಬಾರೆ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಹೇ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ.
ತೋರ್ಸೋಮ್ಮ ಯಮ ಯಮ ಬುಲಾಟುಮ ನಲಾಟುಮ ಮುಟಾಟುಮ ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛಳೆಯೆತ್ತಿದೆ ಬೇರೆ ದಾರಿನ ಇಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ ಮುझे नाचने दो ये शाम से सुबह लारे अनादा ತುಂಬಾ ವಿನೋದ ನಲಿದಾಡೋಣ ಮೇಲಾಣೆ गोविंद बोलो हरि गोपाल बोलो 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 राधा रमण हरि गोपाल बोलो राधा रमण हरि गोपाल बोलो ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾ ನಾವು ನೇರವಾಗಿ ಗಣೇಶ ವೈಭವಂ ನೃತ್ಯದ ಮೂಲಕ ನಂದಗೋಕುಲದ ನೃತ್ಯ ವೈಭವವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲು ಶ್ರೀ ಗಣೇಶ ವೈಭವಂ ನಂದಗೋಕುಲ ಕಲಾವಿದರು. ಸಂತತಮಹಂ ವಂದೇ ಸುಂದರಮುಖಂ ಮಂತಕಾತಕಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. गजवदना है रंभा विजयध्वज शतर विप्रतिभा गजवदना है रंभा विजयध्वज शतर विप्रतिभा गजवदना है रंभा गजवदना है रंभा गजवदना है रंभा ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ रम्यकपर्धिनि शैलसुते रम्यकपर्धिनि शैलसुते रम्यकपर्धिनि शैलसुते देवी शक्ति रूपेण ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಕೊಡಗನ್ನ ಕೋಳಿ ನುಂಗಿತ್ತ ನೋಡಮ್ಮ ಕೊಡಗನ್ನ ಕೋಳಿ ನುಂಗಿತ್ತ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋರ್ ಯಾರು ಇಲ್ವಲ್ಲೋ ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾ ಕನ್ನಡ ಕನ್ನಡ ಸವಿ ಕನ್ನಡ 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 ಸವಿ ಕನ್ನಡ ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು ಕನ್ನಡ ಎದೆ ಕುಣಿದಾಡುವುದೆಂದರೆ ಕನ್ನಡ ಎದೆ ಕಿವಿ ನಿಮಿರುವುದು 1 2 3 4
ಎದೆ ಕನ್ನಡ ಎದೆ ಕಿವಿ ನಿಮಿ